ಹೇಗಿದ್ದೀರಾ? ಎಲ್ಲ ಚೆನ್ನಾಗಿರುತ್ತೆ ಭಾವಿಸ್ತೀನಿ. ನಾನು ನಿಮ್ಮ ಶಿಕ್ಷಣ ಮಾತಾಡ್ತಿದ್ವಿ. ನನ್ನ ಕಿಚನಾಗಿ ಇವತ್ತು ಏನಪ್ಪ ಮಾಡಿದೆ ಅಂದರೆ, ನಾನು ಬೇಕ್ರಿ ಸ್ಟೈಲದ್ದು ಒಂದು ಐಟಮ್ ಮಾಡಿದ್ದೀನಿ. ಒಂದು ತಿಂಡಿ, ಅದು ಸ್ನ್ಯಾಕ್ಸ್ ಅನ್ಬೋದು. ಬೆಳಗ್ಗೆ ಹೊತ್ತು ಒಬ್ಬೊಬ್ಬರು ಟೈಮ್ ಇಲ್ಲ ಅಂದರೆ ತಿಂದ್ಬಿಟ್ಟು ಹೋಗ್ತಾರೆ. ಮನೇಲೆ ಅಂತೂ ಮಾಡಲ್ಲ, ಆಚೆನೂ ತಿಂದ್ಬಿಟ್ಟು ಹೋಗ್ತಾರೆ. ನಾನು ನೋಡಿ 10 o'clock 11 o'clock ತಿಂತಾ ಇರ್ತಾರೆ ಬೇಕ್ರಿಗಳು ನೋಡಿದ್ದೀನಿ. ಅಂಥವ್ರಿಗೆ ನಾನು ಮನೇಲಿ ಒಂದು ಒಳ್ಳೆ ರೆಸಿಪಿ ಮಾಡಿದ್ದೀನಿ. ತುಂಬ ಸಿಂಪಲ್ಲು. ಒಂದು 3 ಐಟಮ್ ಹಾಕಿ ಒಂದು ಮಸಾಲೆ ಮಾಡ್ಕೊಂಬಿಟ್ರೆ ಸಾಕು, ತುಂಬ ರುಚಿ ಇರುತ್ತೆ. ನಾನು ಮೊನ್ನೆ ಒಂದು ಸ್ವಲ್ಪ ತಂದು ತಿಂದಕ್ಕೆ ಯಾಕೆ ನಾನೇ ಮನೇಲೆ ಮಾಡಬೇಡ ಅಂತ ಅನ್ನಿಸ್ತು. ಅದಕ್ಕೆ ಒಂದು ಒಳ್ಳೆ ತಿಂಡಿ ಮಾಡಿದ್ದೀನಿ. ಏನು ಮಾಡಿ ಅಂತ ಬ್ರೆಡ್ ಸ್ಯಾಂಡ್ವಿಚ್ಚು. ಇದು ತುಂಬಾ ಚೆನ್ನಾಗಿರುತ್ತೆ. ಇದು ಗ್ರೀನ್ ಮಸಾಲೆ. ಇದು ನಾನು ಬಟರ್ ಪೆಪ್ಪರ್ ಹಾಕಿ, ಸ್ವಲ್ಪ ಬಟರ್ ಹಾಕಿ ಮಾಡಿಲ್ಲ, ಇದು ಬಟರ್ ಪೆಪ್ಪರ್ ಇಟ್ಟಿದ್ದೀನಿ. ಒಂದು ಸಲ ನೀವು ಮನೇಲಿ ಇದೇ ಥರ ಮಕ್ಕಳಿಗೆ ಮಾಡಿಕೊಡಿ. ನೀವು ಒಬ್ಬರು ತಿಂದರೆ ಹೊಟ್ಟೆ ತುಂಬುತ್ತೆ, ಯಾರು ಹೊಟ್ಟೆ ತುಂಬುತ್ತೆ. ನಾ ಬೇಕಲ್ಲಿ ಅರ್ಧದ ಕಾಲು ಭಾಗ ಮೊಟ್ಟೆ ಇಟ್ಟಿದ್ದೆ, ನಾನು ಅರ್ಧ ಮೊಟ್ಟೆ ಇಟ್ಟಿದ್ದೆ. ಮನೇಲಿ ತಾನೇ ಬಿಡು ಅಂತ ನೋಡಿ ಹೇಗೆ ಮಾಡಿದೆ ಅಂತ ಹೋಗಿ ನೀವು ಸ್ವಲ್ಪ ಕ್ಲಿಪ್ಪಿಂಗ್ ನೋಡ್ಕೊಂಬನ್ನಿ. ಬ್ರೆಡ್ ಬೇಕ್ರಿ ಸ್ಟೈಲ್ ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ಬೇಕು. ಫಸ್ಟ್ ಒಂದು ಸಿಂಪಲ್ ಒಂದು ಮಸಾಲೆ ಮಾಡ್ಕೊಳ್ಳೋಣ. ಒಂದು ಚಿಕ್ಕ ಜಾರ್ ತೊಗೊಂಡಿದ್ದೀನಿ. ಫಸ್ಟ್ ಮಸಾಲೆ ತೋರಿಸ್ತೀನಿ. ಒಂದು 4 ಹಸಿಮೆಣ್ಸಿನ್ಕಾಯಿ, ಒಂದು 10 ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ಕರಿಬೇವು, ಚಿಕ್ಕ ಇಡಿ ಕೊತ್ತಂಬರಿ. ಇದು ಯಾವುದು ನೀರು ಹಾಕೋದು ಬೇಡ, ಸುಮ್ಮನೆ ತರಿಯಾಗಿ ನಾವು ಇದು ತರಕಾರಿ ಮಾಡ್ಕೊಂಡು ಬರೋಣ. ಇಷ್ಟು ಮಸಾಲೆ ಇಷ್ಟು ತರಕಾರಿ ಅದು ಸಾಕಿದು ನೋಡಿ, ಇಷ್ಟ ಆದರೆ ಸಾಕು ನೋಡಿ. ಮಸಾಲ ಸ್ಯಾಂಡ್ವಿಚ್ ಮಾಡೋಕ್ಕೆ ನಾನು ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. 3 ಸ್ಯಾಂಡ್ವಿಚ್ ಬ್ರೆಡ್ ಇದು ಈ ಥರ ಸಿಕ್ಕುತ್ತೆ. ನಾನು ತುಂಬ ಕಡೆ ಹುಡುಗ ಸಿಕ್ಕಿಲ್ಲ, ಮೊನ್ನೆ ಮಂತ್ರಿ ತೊಗೊಂಡು ಬಂದೆ. ಇದನ್ನು 3 ತೊಗೊಂಡಿದ್ದೀನಿ. ಇದು ಬೇಯಿಸಿಟ್ಟಿರೋಂಥ 3 ಮೊಟ್ಟೆ, ಮತ್ತು ಇದು ಹಸಿ ಮೊಟ್ಟೆ 3. ಇದು ನೋಡ್ದಲ್ಲ ಮಸಾಲೆ ಮಾಡಿದ್ದು, ಆ ಮಸಾಲೆ, ಸ್ವಲ್ಪ ಬಟರು. ಬನ್ನಿ ಇದು ಹೇಗೆ ಮಾಡೋದು ನೋಡೋಣ. ತುಂಬ ಸಿಂಪಲ್ಲು, ತುಂಬ ಟೇಸ್ಟ್ ಇರುತ್ತೆ. ಬನ್ನಿ ಹೇಗೆ ಮಾಡೋದು ಸ್ವಲ್ಪ ನೋಡೋಣ. ಒಂದು ಕಡಾಯಿ ಇಟ್ಟಿದ್ದೇನೆ, ಸ್ಟವ್ ಆನ್ ಮಾಡ್ತೀನಿ. ಸ್ವಲ್ಪ ಎಣ್ಣೆ, ಅಂದರೆ ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ, ಎಣ್ಣೆ ಜಾಡ್ಸೋದಕ್ಕೋಸ್ಕರ ಒಂದು 2 ಸ್ಪೂನ್ ಎಣ್ಣೆ ನೋಡಿ. ಎಣ್ಣೆ ಬಿಸಿ ಆಗಿದೆ. ಇವಾಗ ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಇಷ್ಟು ಕೆಂಪಾದ ಸಾಕು. ಇವಾಗ ರುಬ್ಬಿರೋಂಥ ಮಸಾಲೆಗಳು, ಆ ಮಸಾಲೆ ಹಾಕ್ತೀನಿ. ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಇದು ಹಾಕಿ ಚೆನ್ನಾಗಿ ಬಾಡಿಸ್ತೀನಿ. ಇದ್ರ ಜೊತೆಗೆ ನಾನು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕ್ತೀನಿ. ಸ್ವಲ್ಪ ಏನಂತಂದರೆ ಟೇಸ್ಟು, ಸ್ವಲ್ಪ ಗರಂ ಮಸಾಲ. ಜಾಸ್ತಿ ಖಾರ ಏನು ಬೇಡ. ಇದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕೋಣ. ಉಪ್ಪು ಜಾಸ್ತಿ ಹಾಕೋದು ಬೇಡ, ನೋಡ್ಕೊಂಡು ಹಾಕೊಳ್ಳಿ. ನಾನು ಬೇಕ್ರಿ ತಿಂದಾಗ ಇದೇ ಕಲರ್ ಇತ್ತು. ನಾನು ಅವ್ರು ಕೇಳಿದೆ ಏನು ಮಸಾಲೆ ಅಂತ. ಅವ್ರು ನನಗೆ ನನಗೆ ಗೊತ್ತಿರೋರು ಈ ಥರ ಇದೆ ಅಂತ ಹೇಳಿದ್ರು. ಮಸಾಲೆ ಸೇಮ್ ಕಲರ್ ಬರ್ತಾಯಿದೆ ನೋಡಿ. ಇವಾಗ ಇದಕ್ಕೆ ನಾನು ಹಸಿ ಮೊಟ್ಟೆ ಹೊಡೆದು ಹಾಕೊತೀನಿ. ನಾನು ಬೇಯಿಸಿದ ತಂದು ತೋರಿಸ್ತೀನಿ ಏನಕ್ಕೆ ಅಂತ. ಇದಿಷ್ಟ ಆದರೆ ಸಾಕಿದು. ಇವಾಗ ನಾನು ಮೊಟ್ಟೆ ಹೊಡೆದು ಹಾಕೊತೀನಿ. ನಾನು 3 ಮೊಟ್ಟೆ ಹಾಕಿದ್ದೀನಿ. ಮೊಟ್ಟೆ ಚೆನ್ನಾಗಿ ನಾವು ಬೀಟ್ ಮಾಡಿಬೇಕು. ಅದು ಎಲ್ಲೂ ಮೊಟ್ಟೆ ಅಂತ ಕಾಣಬಾರ್ದು ನಮ್ಗೆ. ಅದಕ್ಕೋಸ್ಕರ ನೋಡಿ ಈ ಥರ ನೀಟಾಗಿ ಎಲ್ಲ ಮಿಕ್ಸ್ ಮಾಡೋಣ. ಇದಕ್ಕೆ ಇಷ್ಟೇ ಮಸಾಲ ನೋಡಿ. ಇದಾಯ್ತು. ಇದು ಇಷ್ಟು ರೆಡಿ ಆದರೆ ಸಾಕಿದು. ಆಫ್ ಮಾಡೋಣ. ಚೆನ್ನಾಗಿ ಮೊಟ್ಟೆ ಎಲ್ಲ ಫ್ರೈ ಆಗಿದೆ ನೀಟಾಗಿ. ಈ ಥರ ಆದರೆ ಸಾಕು ಮೊಟ್ಟೆ. ಸ್ವಲ್ಪ ಬಟರ್ ಜಾಸ್ತಿ ಇಡ್ಲಿ ಹಾಕಿದೆ. ಬ್ರೆಡ್ ಇದು ಸ್ವಲ್ಪ ಏನೋ ಡ್ರೈ ಇದೆ, ಅದಕ್ಕೋಸ್ಕರ. ಇವಾಗ ನಾನು ಒಂದೊಂದೇ ಈ ಥರ ಬ್ರೆಡ್ಡು ನೋಡಿ ಈ ಥರ ಸೆಂಟ್ರಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ. ಇವಾಗ ಒಂದೊಂದೇ ಇದು ನಾನು ಫ್ರೈ ಮಾಡ್ಕೊತೀನಿ ನೋಡಿ. ಇದು ಫ್ರೈ ಆಗಿದೆ ಸಾಕು. ಇಷ್ಟು ರೋಸ್ಟ್ ಆದರೆ ಸಾಕು. ಸ್ಟವ್ ಆಫ್ ಮಾಡ್ತೀನಿ. ಬನ್ನಿ ಇವಾಗ ಇದಕ್ಕೆ ನಾನು ಮಸಾಲೆನ ನೋಡಿ. ಇವಾಗ ಇದನ್ನು ಫುಲ್ಲು ಫಿಲ್ ಮಾಡ್ತೀನಿ ಈ ಥರ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ನಾವು ಒಂದು ಸಲ ಮಾಡಿಕೊಂಡ್ರೆ 5 ಮಾಡ್ಕೊಬೋದು. ನೀಟಾಗಿ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ನಾನು. ನೋಡಿರಲ್ಲ ಈ ಥರ. ಅಂತೂ ಇಂತೂ ಬೇಕ್ರಿ ಸ್ಟೈಲ್ ಸ್ಯಾಂಡ್ವಿಚ್ ಬ್ರೆಡ್ ಸ್ಯಾಂಡ್ವಿಚ್ ರೆಡಿ ಆಯಿತು. ಏನಕ್ಕೆ ಇದು ಕೊಡ್ತಾರೆ ಟಿಶ್ಯೂ, ಇದು ಬಟರ್ ಪೇಪರು. ಒಂದೊಂದು ಬೇಕ್ರಿ ಕೊಡಲ್ಲ, ಒಂದೊಂದು ಬೇಕ್ರಿ ಕೊಡ್ತಾರೆ. ಅದಕ್ಕೆ ನಮ್ಮ ಇದನ್ನು ಕೊಡ್ತಾರೆ. ಇದೇ ನೋಡಿ
ಎಗ್ಗು ಸಾನ್ವೆಜ್ ರೆಡಿ ಆಯಿತು. ಎಷ್ಟು ಸಿಂಪಲ್ ಅಂದರೆ ಅಷ್ಟು ಸಿಂಪಲ್ಲು, ಅಷ್ಟು ಟೇಸ್ಟ್ ಇರುತ್ತೆ. ವೆಜ್ ಸಾನ್ವೆಜ್ ಮನೇಲೇ ಸಿಂಪಲಾಗಿ ಮಾಡ್ಕೊಳ್ಳಿ, ಬಿಸಿ ಬಿಸಿ ಮಾಡ್ಕೊಳ್ಳಿ, ಹೆಲ್ದಿಯಾಗಿ ಮಾಡ್ಕೊಳ್ಳಿ. ಬೇಕ್ರಿಲಿ ನೆನ್ನೆ ಮಾಡ್ತಾರೆ, ಮೊನ್ನೆ ಮಾಡಿದ್ರೆ ಫ್ರೀಜರ್ ಇಟ್ಬಿಟ್ಟು ಕೊಡ್ತಾರೆ. ಬಿಸಿ ಮಾಡಿ ಬೇಡ, ಮನೇಲೇ ಒಂದ್ಸಲ ಮಾಡ್ಕೊಂಡು ತಿನ್ಬೋದು ಆರಾಮಾಗಿ. ನೀವು ಮನೇಲಿ ಮೊಟ್ಟೆ ಇರ್ತದೆ, ಮಸಾಲೆಗಳು ಇರ್ತವೆ, ಬ್ರೆಡ್ ಅಂತ ತರಬೇಕಷ್ಟೇ. ಬ್ರೆಡ್ ಹುಡುಕ್ಬೇಕು, ಸುಮಾರು ಸ್ಟೋರ್ಗಳು ಸಿಕ್ಕಿಲ್ಲ ಅಂದರೆ ನಾನು ಮಂತ್ರಿ ಮಾಡ್ಬೋದ ತೊಗೊಂಬಂದು ಸ್ಟಾಕ್ ಇನ್ನೊಂದು ಇಟ್ಕೊಂಡಿದ್ದೀನಿ. ನನ್ನ ಮಗಳಿಗೆ ಎಗ್ ತಿನ್ನಲ್ಲ, ವೆಜ್ ಮಾಡ್ಕೊಡ್ತೀವಿ ನೋಡಿ. ಚೆನ್ನಾಗಿದೆ, ನನಗೆ ಕಮೆಂಟ್ ಮಾಡಿ. ಓಕೆ, ಬಾಯ್.